ಜಾತ್ಯತೀತ ಜನತಾದಳದ ರಾಜ್ಯಾಧ್ಯಕ್ಷರು ಹಾಗೂ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳಾದ ಗೌರವಾನ್ವಿತ ಕುಮಾರಣ್ಣವರ ಹಾಗೂ ಹಾಲಿ ಬೃಹತ್ ಕೈಗಾರಿಕಾ ಮತ್ತು ಕೇಂದ್ರ ಉಕ್ಕು ಸಚಿವರಾದಂಥ ಕುಮಾರಣ್ಣರವರ 66ನೇ ಹುಟ್ಟುಹಬ್ಬವನ್ನು ಇಡೀ ರಾಜ್ಯಾದ್ಯಂತ, ಕುಮಾರಣ್ಣವರು ಕೇಂದ್ರ ಸಚಿವರಾದ ಮೇಲೆ ಇಡೀ ದೇಶಾದ್ಯಂತ, ಜೊತೆಯಾಗಿ ಕರ್ನಾಟಕದ ಎಲ್ಲ ಜಿಲ್ಲಾ ಕೇಂದ್ರಗಳು, ತಾಲೂಕು ಕೇಂದ್ರಗಳಲ್ಲಿ ಪಕ್ಷದ ಮುಖಂಡರು, ಕಾರ್ಯಕರ್ತರು, ಅಭಿಮಾನಿಗಳು ಒಂದು ಶ್ರದ್ಧಾಭಕ್ತಿಯಿಂದ, ಅವರಿಗೆ ಅಭಿಮಾನದಿಂದ ಗೌರವಪೂರ್ವಕವಾಗಿ ಹುಟ್ಟುಹಬ್ಬನ ಆಚರಣೆ ಮಾಡ್ತಕ್ಕಂಥದ್ದು ವಿಶೇಷ ಮತ್ತು ಸ್ವಾಗತ ಕೂಡ. ಹಾಗೆ ಅವರ ಆರೋಗ್ಯದಲ್ಲಿ ಸ್ವಲ್ಪ ಏರ್ಪೇರು ಕಂಡು ಕೂಡ ಕರ್ನಾಟಕದ 6.5 ಕೋಟಿ ಜನತೆಯ ಒಂದು ಭವಿಷ್ಯದ ದೃಷ್ಟಿಯಿಂದ ಅವರ ಆರೋಗ್ಯವನ್ನು ಲೆಕ್ಕಿಸದೆ ರಾಜ್ಯದ ಸರ್ವತೋಮುಖದ ಅಭಿವೃದ್ಧಿಗಾಗಿ, ರಾಜ್ಯ ಜನತೆಯ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಅವರು ಕಾಯ ವಾಚ ಮನಸ ಶ್ರಮವಹಿಸಿ ದುಡಿತಕ್ಕಂಥದ್ದು ನಮಗೆಲ್ಲರೂ ಕೂಡ ಪ್ರೇರಣೆ. ಇಷ್ಟಾದರೂ ಸಹ ಮೈತ್ರಿಯ ಸರ್ಕಾರದಲ್ಲಿ ಒಂದು ಸಹ ಉನ್ನತ ಸಚಿವರಾಗಿ ಇಡೀ ದೇಶಾದ್ಯಂತ ಸಂಚರಿಸಿ ಅವ್ರಿಗೆ ಸಿಕ್ಕಂಥ ಒಂದು ಅವಕಾಶಗಳನ್ನು ಸಮರ್ಪಕವಾಗಿ ಬಳಸ್ಕೊಂಡು ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಸಚಿವರಾಗಿ ಕಾರ್ಯನಿರ್ವಹಿಸತಕ್ಕಂಥ ಸಂದರ್ಭದಲ್ಲಿ ರಾಜ್ಯದ ಜನತೆ ಅಲ್ಲ, ಇಡೀ ದೇಶದ ಮನ್ನಣೆ ಪಡೆದಿದ್ದಾರೆ. ಕಳೆದ 2 ತಿಂಗಳ ಹಿಂದೆ ಆಂಧ್ರ ಪ್ರದೇಶ ವೈಜಾಗ್ನಲ್ಲಿ ಏನು ಅಲ್ಲಿಂದ ಕಾರ್ಖಾನೆ ಪ್ರತಿಷ್ಠಾಪನೆ ನಿರ್ಮಾಣ ಮಾಡಿದರು. ಇವತ್ತು ಸಹ 10,000ಕ್ಕೂ ಹೆಚ್ಚು ಉದ್ಯೋಗಿಗಳು ಇವತ್ತು ಸಹ ಕಾರ್ಯನಿರ್ವಹಿಸಿದ್ದಾರೆ. ಕುಮಾರಣ್ಣನ ದೇವರಾಗಿ ಅವರು ಕಾಣ್ತಾ ಇರ್ತಕ್ಕಂಥದ್ದು ನಮಗೆಲ್ಲರೂ ಕೂಡ ಹೆಮ್ಮೆ ಪಡ್ತಕ್ಕಂಥ ಒಂದು ವಿಚಾರ. ಇತ್ತೀಚೆಗೆ ರಾಜ್ಯದಲ್ಲಿ ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು ಅವರೆಲ್ಲರೂ ಕೂಡ ಒಂದು ರಾಜ್ಯ ಸರ್ಕಾರದ ಒಂದು ನೀತಿಗಳಿಂದ ಅವರಿಗೆ ಸಂಬಳ ಕೊಡದೆ ಅವರನ್ನು ಭಾಳ ಒಂದು ಏನು ಅನ್ಯಾಯಗೊಳಪಡಿಸಿದ್ರು. ಆ ಸಂದರ್ಭದಲ್ಲಿ ಹೋರಾಟ ಮಾಡಿದಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಅವರ ಸೌಜನ್ಯ ಕೂಡ ಅವರನ್ನು ಪರಿಗಣನೆ ತಗೊಳ್ಳದಂಥ ಸಂದರ್ಭದಲ್ಲಿ ಸನ್ಮಾನ್ಯ ಗೌರವಾನ್ವಿತ ಕುಮಾರಣ್ಣವರು 60ಕ್ಕೂ ಹೆಚ್ಚು ಮಹಿಳೆಯರನ್ನು, ಅಂದರೆ ಆಶಾ ಕಾರ್ಯಕರ್ತರನ್ನ ವಿಮಾನದಲ್ಲಿ ದೆಹಲಿ ಕರೆಸ್ಕೊಂಡು ಅಲ್ಲಿನ ಮಕ್ಕಳ ಮತ್ತು ಮಹಿಳಾ ಕಲ್ಯಾಣ ಇಲಾಖೆಯ ಸಚಿವರನ್ನು ಭೇಟಿ ಮಾಡಿ ಒಂದು ಅವರಿಗೆ ಒಂದು ಭರವಸೆಯ ಒಂದು ಏನು ಅಧಿಕಾರ ಮತ್ತು ಅವಕಾಶ ಕಲ್ಪಿಸಿಕೊಟ್ರು. ಜೊತೆಯಾಗಿ ಮಂಡ್ಯದಲ್ಲಿ ಹೋರಾಟ ಮಾಡೋದು, ರೈತರ ಹೋರಾಟ ಮಾಡೋ ಸಂದರ್ಭದಲ್ಲಿ ಅವರಿಗೆ ಒಂದು ಊಟದ ವ್ಯವಸ್ಥೆ ಕೂಡ ಮಾಡುವಂಥದ್ದು. ಜೊತೆಗೆ ಅವರ ಸಂಬಳ ಏನು 15 ಲಕ್ಷಕ್ಕೂ ಹೆಚ್ಚು ಸಂಬಳ ಏನಿತ್ತು ಒಂದು ವರ್ಷದ ಒಂದು ಸಂಬಳನ ಜನರ ಒಂದು ಸಂಕಷ್ಟದಲ್ಲಿರ್ತಕ್ಕಂಥ ಜನತೆಗೆ, ಟೀಚರ್ ಅಂದರೆ ಅವರು ಏನು ನಮ್ಮ ಟೀಚರ್ಸ್ಗೆ ಸಂಬಳ ಕೊಟ್ಟಿದ್ದಿಲ್ಲ ಸರ್ಕಾರ, ಅವ್ರು ಹೋರಾಟ ಮಾಡ್ತಿದ್ರು, ಅವರಿಗೆ ಸಂಬಳನೂ ಕೂಡ ಅಲ್ಲಿ ತ್ಯಾಗ ಮಾಡೋ ರೀತಿಯಲ್ಲಿ ಅವರು ಸಹಕಾರ ನೀಡಿದ್ದಾರೆ. ಇವೆಲ್ಲ ನೋಡಿದಾಗ ಕೇವಲ ಅಧಿಕಾರಕ್ಕಾಗತ್ತಲ್ಲ, ಒಂದು ಮಾನವೀಯ ಸಂಬಂಧಗಳನ್ನು, ಮನುಷ್ಯತ್ವ ಮತ್ತು ಮನುಕುಲದ ಒಂದು ಉದ್ಧಾರಕ್ಕಾಗಿ ಅವರ ಶ್ರಮ ಶ್ಲಾಘನೀಯ. ಅಂಥ ಒಬ್ಬ ಧೀಮಂತ ನಾಯಕ ನಮ್ಮ JDS ಪಕ್ಷದ ರಾಜ್ಯಾಧ್ಯಕ್ಷರ್ತಕ್ಕಂಥದ್ದು. ಹಾಗಾಗಿ ಅದಾಗೂ ಕೂಡ ಸನ್ಮಾನ್ಯ ಮಾಜಿ ಪ್ರಧಾನಿಗಳು ದೇವೇಗೌಡ ಸುಪುತ್ರರಾಗಿ ಇವತ್ತು ಸಹ ಕಾರ್ಯನಿರ್ವಹಿಸ್ತಕ್ಕಂಥದ್ದು ನಾವೆಲ್ಲರೂ ಕೂಡ ಭಾಳ ಸಂತೋಷ. ಹಾಗೆ ಮುಂದೆ ಮೈತ್ರಿ ಸರ್ಕಾರದಲ್ಲಿ 2028ರಲ್ಲಿ ಒಂದು ಹೆಚ್ಚಿನ ಅಧಿಕಾರ ಹಿಡಿಯೋದ್ರ ಮೂಲಕ ಅವರ ಒಂದು ಸೇವೆ ನಮಗೆ ನಾಡಿನ ಜನತೆಗೆ ಅವಶ್ಯಕತೆ ಇರೋದ್ರಿಂದ ಇವತ್ತು ಕಾಂಗ್ರೆಸ್ಗೆ ಒಂದು ದುರಾಡಳಿತನ ಧಿಕ್ಕರಿಸಿ ಜನ ಒಟ್ಟಾಗಿ ಮೈತ್ರಿನ ಬೆಂಬಲಿಸ್ತಾ ಇದ್ದಾರೆ. ಮುಂದೆ ಬರ್ತಕ್ಕಂಥ 2028ರ ಚುನಾವಣೆ ಮತ್ತು ಅದಕ್ಕೂ ಮುಂಚೆ ಬರ್ತಕ್ಕಂಥ ಎಲ್ಲ ಸ್ಥಳೀಯ ಚುನಾವಣೆಗಳನ್ನು ಕುಮಾರಣ್ಣರವರ ಒಂದು ನೇತೃತ್ವದಲ್ಲಿ ಮತ್ತು NDA ಆದಂಥ
ಯಡಿಯೂರಪ್ಪರ ನೇತೃತ್ವದಲ್ಲಿ ನಡೀತಕ್ಕಂಥ ಒಂದು ಚುನಾವಣೆಗಳಲ್ಲಿ ಗೆಲುವು ಸಾಧಿಸೋದ್ರ ಮೂಲಕ 2022 ಮತ್ತೊಮ್ಮೆ ಕುಮಾರಣ್ಣ ಮುಖ್ಯಮಂತ್ರಿ ಮಾಡಬೇಕು. ಅವರನ್ನು ರಾಜ್ಯ ಸರ್ಕಾರದಲ್ಲಿ ಸೇವೆ ಮಾಡಲಿಕ್ಕೆ ಅವಕಾಶ ಕಲ್ಪಿಸಲಿಕ್ಕೆ ಏನು ಇವತ್ತು ಸಾಯಿಬಾಬಾ ದೇವಸ್ಥಾನದಲ್ಲಿ ಎಲ್ಲ ಅಭಿಮಾನಿಗಳು, ಕಾರ್ಯಕರ್ತರು, ಮುಖಂಡರುಗಳು ಆದಿಯಾಗಿ ಇವತ್ತು ದಿವಸ ಪೂಜಾ ಕಾರ್ಯಕರ್ತರು ಅವರಿಗೆ ಒಂದು ಆಶೀರ್ವಾದ ಪಡೆಯುವ ರೀತಿಯಲ್ಲಿ ಏನು ದೇವರಿಗೆ ಒಂದು ವಿಶೇಷವಾದ ಪೂಜೆ ಮಾಡಿದ್ರು. ಅದಕ್ಕೆ ಭಾಗವಹಿಸಿದ ಸರ್ವರಿಗೂ ಕೂಡ ನಾನು ಧನ್ಯವಾದಗಳು ತಿಳಿಸ್ತಾ ಮತ್ತೊಮ್ಮೆ ನಮ್ಮ ಕರ್ನಾಟಕದ ಕರ್ಣ ಕುಮಾರಣ್ಣನಿಗೆ 66ನೇ ಹುಟ್ಟುಹಬ್ಬದ ಶುಭಾಶಯ ಹೇಳ್ಕೊಳ್ತೀನಿ. ಎಲ್ರಿಗೂ ಶುಭ. ನಮಸ್ಕಾರ.